ಶಿವನ ಪೂಜೆಯಲ್ಲಿ ಸಂಪಿಗೆ ಅಥವಾ ಚಂಪಾ ಹೂಗಳನ್ನ ಬಳಸಬಾರದು ಅನ್ನೋದರ ಹಿಂದೆ ಒಂದು ಪುರಾಣದ ಕಥೆ ಇದೆ ಅನ್ನೋದು ನಿಮಗೆ ಗೊತ್ತಾ? ಒಮ್ಮೆ ನಾರದರು ಶಿವಾಲಯಕ್ಕೆ ಹೋಗುವ ಮುನ್ನ ಒಂದು ಸುಂದರವಾದ ಸಂಪಿಗೆ ಮರವನ್ನ ನೋಡ್ತಾರೆ. ಹಾಗೆಯೇ ಆ ವೃಕ್ಷದ ಜೊತೆ ಮಾತನಾಡ್ತಾ ನಿನ್ನ ಹೂಗಳನ್ನ ಯಾರಾದ್ರೂ ಪೂಜೆಗಾಗಿ ತಗೊಂಡಿದ್ದಾರಾ ಅಂತ ಕೇಳ್ತಾರೆ. ಆದರೆ ಆ ವೃಕ್ಷ ಇಲ್ಲ ಅಂತ ಸುಳ್ಳು ಹೇಳುತ್ತೆ. ಹಾಗೆ ಮುಂದೆ ಹೋಗಿ ಶಿವಾಲಯವನ್ನ ನೋಡಿದಾಗ ನಾರದರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಶಿವಲಿಂಗ ಪೂರ್ತಿ ಸಂಪಿಗೆ ಹೂಗಳಿಂದ ತುಂಬಿರುತ್ತೆ. ಯಾರಿಂದ ಈ ಹೂಗಳು ಅರ್ಪಣೆ ಆಗ್ತಾ ಇವೆ ಶಿವಲಿಂಗಕ್ಕೆ ಅಂತ ತಿಳ್ಕೊಳ್ಳೋದಕ್ಕೆ ಹೊರಟಾಗ ನಾರದರಿಗೆ ಒಬ್ಬ ಬ್ರಾಹ್ಮಣ ಪ್ರತಿದಿನ ಸಂಪಿಗೆ ಹೂವಿನಿಂದ ಪೂಜೆಯನ್ನು ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಶಿವ ಕೂಡ ಈ ಬ್ರಾಹ್ಮಣನ ಸಂಪಿಗೆ ಹೂವಿನ ಪೂಜೆಯಿಂದ ಸಂಪೂರ್ಣವಾಗಿ ತೃಪ್ತನಾಗಿರ್ತಾನೆ. ನಾರದರು ಶಿವನ ಬಳಿ ಹೋಗಿ ಈ ವಿಚಾರದ ಬಗ್ಗೆ ಪ್ರಶ್ನಿಸಿದಾಗ ಚಂಪಕದಿಂದ ನನ್ನನ್ನು ಪೂಜಿಸದ ವ್ಯಕ್ತಿಯನ್ನು ನಾನು ನಿರಾಕರಿಸಲಾರೆ ಅಂತ ಶಿವ ಕೂಡ ಹೇಳ್ತಾರೆ. ಇದರಿಂದ ಕ್ರೋಧಿತರಾದ ನಾರದ ಮುನಿಗಳು ಚಂಪಾ ವೃಕ್ಷದ ಬಳಿ ಮತ್ತೆ ಹೋಗಿ ಸುಳ್ಳು ಹೇಳಿದ ಸಂಪಿಗೆ ಹೂಗಳನ್ನ ಅಥವಾ ಚಂಪಾ ಹೂಗಳನ್ನ ಶಿವನು ಎಂದಿಗೂ ಸ್ವೀಕರಿಸಕೂಡದು ಅಂತ ಶಾಪವನ್ನ ಸಂಪಿಗೆ ಹೂಗಳಿಗೆ ನೀಡ್ತಾರೆ. ಹೀಗಾಗಿಯೇ ಸಂಪಿಗೆ ಹೂಗಳು ಶಿವನ ಪೂಜೆಗೆ ಶ್ರೇಷ್ಠ ಅಲ್ಲ ಅನ್ನೋದು ನಮ್ಮ ಪೂರ್ವಜರು ನಮಗೆ ಹೇಳ್ಕೊಂಡು ಬಂದಿದ್ದಾರೆ.